ಆಗುತ್ತೆ. ಎರಡೂ ಗ್ಯಾಂಗ್ಗಳ ನಡುವೆ ಮಾರಾಮಾರಿ ನಡೆದಿದೆ. ಕೈಗೆ ಸಿಕ್ಕಿರೋ ಬಾಟ್ಲಿ ಕಲ್ಲುಗಳಿಂದ ಹೊಡೆದಾಡ್ಕೊಂಡಿದ್ದಾರೆ. ಒಂದ್ ವಿಡಿಯೋದಲ್ಲಿ ಒಬ್ಬ ತಲ್ವಾರ್ ಹಿಡ್ಕೊಂಡು ಬರ್ತಾ ಇರೋದು ಕೂಡ ಕಾಣಿಸುತ್ತೆ. ಈ ಗ್ಯಾಂಗ್ ವಾರ್ ನಲ್ಲಿ ಪ್ರಾಣಾಪಾಯ ಏನಾಗಿಲ್ಲ, ಆದ್ರೆ ಒಂದಿಷ್ಟು ಜನರಿಗೆ ಗಾಯಗಳಾಗಿದ್ದಾವೆ. ಅವರನ್ನೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಾಧವ್ ಗ್ಯಾಂಗಿನ ವ್ಯಕ್ತಿಯೊಬ್ಬ ಮಾತಾಡಿ ದಾವೂದ್ ಕಡೆಯವರು ಅಲ್ಲೇ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ. ಒಮ್ಮೆ ಕೇಳಿಸ್ಕೊಳ್ಳಿ ಅದನ್ನ. ನಾನು ನಮ್ಮ ಮಾವು ಬರಾತಿದ್ರಿ ತಲಾರ್ ಗಿಡ ಹಿಡ್ಕೊಂಡು ಬಾಟಿ ತಗೊಂಡು ನಮ್ಮ ಮಾವು ನನಗೆ ಅಟ್ಯಾಕ್ ಮಾಡಿ ಹೊಡೆದಾರೆ ಸರ್. ದಾವೂದ್ ತಮ್ಮ ಅವ್ರ ಹುಡುಗರು ಎಲ್ಲರೂ ಮಾಡ್ಯಾರ ಸರ್. ನಾವು ಸುಮ್ ಬರಾಗದ ಸರ್, ನಮ್ಗೆ ಅಟ್ಯಾಕ್ ಮಾಡಿ ನಮ್ಗೆ ಮಾಡ್ಯಾರ ಸರ್. ನಾವು ಹೆದ್ರಾಗ ಹಿಡಿದ್ರು ಸರ್ ಅವ್ರು. ನಾವು ಸುಮ್ ನಮ್ಗೆ ಮನೆಗೂ ಬರಾತಿ ನಮ್ಮ ಮಾವಾಗ ನಮ್ಗೆ ಅಟ್ಯಾಕ್ ಮಾಡಿ ಇದು ಮಾಡ್ಯಾರ ಸರ್. ಅವ್ರ ದಾವೂದ್ ಹುಡುಗರು ರೀ, ದಾವೂದ್ ತಮ್ಮ ರೀ, 15 ಮಂದಿ ಇದ್ರು ಸರ್ ಅವ್ರು. ಈಗ ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ಮೀಡಿಯಾಗಳ ಜೊತೆ ಮಾತನಾಡಿ ಗ್ಯಾಂಗ್ ವಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎರಡೂ ಗ್ಯಾಂಗ್ಗಳ ಕಡೆಯಿಂದ 4-5 ಜನರನ್ನ ಅರೆಸ್ಟ್ ಮಾಡಿರೋದಾಗಿ ಹೇಳಿದ್ದಾರೆ. ನೋಡಿ, ಹುಬ್ಬಳ್ಳಿ ಅನ್ನೋದು ಛೋಟಾ ಮುಂಬೈ ಇದ್ದಂಗೆ. ನಮ್ಮ ಕರ್ನಾಟಕದ ಮಟ್ಟಿಗೆ ದೊಡ್ಡ ಕಮರ್ಷಿಯಲ್ ಸಿಟಿ ಇದು. ಎಲ್ಲಾ ಕಮರ್ಷಿಯಲ್ ಸಿಟಿಗಳಲ್ಲಿ ರೌಡಿಸಮ್ ಇರೋದು ಸಹಜ ಅನ್ಸಿದ್ರು ಈ ಹುಬ್ಬಳ್ಳಿಯಲ್ಲಿ ವಿಪರೀತ ಅನ್ನೋ ರೀತಿ ಇದೆ. ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ಯಾಕೆ ತಗೋಬೇಕಾಗುತ್ತಂದ್ರೆ, ಇಲ್ಲಿರೋದು MD ದಾವೂದ್ ಹೆಸರಿನ ನೋಟೋರಿಯಸ್ ರೌಡಿ ಶೀಟರ್. ಹುಬ್ಬಳ್ಳಿಯಲ್ಲಿ ಭಾರಿ ಹವಾ ಮೇಂಟೈನ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಹವಾ ಅಂದ್ರೆ ಅದೇ ಗೊತ್ತಲ್ಲ, ಯಾರೋ 4-5 ಸ್ಕೂಲ್ ಡ್ರಾಪ್ ಆಗಿರೋ ಪುಡಿ ರೋಡ್ಗಳಿರ್ತಾವೆ, ಅವು ಇವ್ ಹಿಂದೆ ಅಣ್ಣ ಅಣ್ಣ ಭಯ್ಯ ಭಯ್ಯ ಅಂತ ಓಡಾಡ್ಕೊಂಡಿರ್ತವೆ. ಅದನ್ನೇ ಈ ದಾವೂದ್ ಅಂತ ರೌಡಿ ಶೀಟರ್ಗಳು ಹವಾ ಅನ್ನೋ ರೀತಿ ಹೇಳ್ಕೊಂಡು ತಿರುಗಾಡ್ತಾ ಇರ್ತವೆ. ನಿಯತ್ತಾಗಿ 4 ರೂಪಾಯಿ ಸಂಪಾದನೆ ಮಾಡಿ ತಂದೆ ತಾಯಿನ ಸಾಕೋ ಯೋಗ್ಯತೆ ಇರೋದಿಲ್ಲ ಇವರಿಗೆ. ಇವರು ತಲೆ ಹೊಡೆದು ದುಡ್ಡು ಮಾಡಿರ್ತವೆ. ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಸಮಾಜ ಸೇವೆ ಅಂತ ಮಾಡ್ತಾರೆ. ಯಾರಿಗೂ ಬಡವರಿಗೆ ಅಕ್ಕಿ ಕೊಟ್ಟೆ, ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ ಅಂತ ಫೋಟೋ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸ್ಕೊಂಡು ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಾ ಇರ್ತವೆ. ಅಲ್ಲಿ ಯಾರ್ದೋ ಒಂದ್ ಮನೆಗೆ ಮಣ್ಣು ಕೊಟ್ಟಿರ್ತಾರೆ, ಇಲ್ಲಿ ಬಂದು ಅನ್ನ ಹಾಕೋ ನಾಟಕ ಮಾಡಿರ್ತಾರೆ. ಅದನ್ನೇ ಸಮಾಜ ಸೇವೆ ಅಂತ ಬಡಾಯಿ ಕೊಚ್ಕೊಳ್ತಾರೆ. ಎಲ್ಲಾ ರೌಡಿ ಶೀಟರ್ಗಳ ನೆವರ ಇಷ್ಟೇ. ಈ ದಾವೂದ್ ಕೂಡ ಈ ಮಾತುಗಳಿಗೆ ಹೊರತಾಗಿಲ್ಲ. ಒಮ್ಮೆ ರೌಡಿ ಪರೇಡ್ ನಲ್ಲಿ ಇವನಿಗೆ ಕಮಿಷನರ್ ಎನ್ ಶಶಿಕುಮಾರ್ ಸರಿಯಾಗಿ ಬೆಂಡೆತ್ತಿದ್ರು. ಆಗ ಇವರ ಪೌರುಷ ಉತ್ತರ ಕುಮಾರನ ಪೌರುಷ ಆಗಿರುತ್ತೆ. ಪೊಲೀಸರ ಮುಂದೆ ಹಿಲಿ ತರ ಇರ್ತಾರೆ, ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಹೊರಗೆ ಬಂದು ಭಾರಿ ದಿಮಾಕ್ ಮಾಡ್ತಾರೆ. ಈ ದಾವೂದ್ ತಾನೇನೋ ದೊಡ್ಡ ಘನಾಂಧಾರಿ ಕೆಲಸ ಮಾಡಿದವನ ರೀತಿ ತಿರುಗಾಡ್ತಾ ಇರ್ತಾನೆ. ಇವನನ್ನ ಪ್ರೊಟೆಸ್ಟ್ಗೆಲ್ಲ ಕರೀತಾರೆ. ಕರ್ಮ, ಇಂತಹ ರೌಡಿ ಶೀಟರ್ಗಳು ಸಮಾಜದ ಲೀಡರ್ಶಿಪ್ ತಗೊಂಡ್ರೆ ಆ ಸಮಾಜ ಹಾಳಾಗುತ್ತಷ್ಟೇ. ಈಗ ಏನೋ ಎನ್ ಶಶಿಕುಮಾರ್ ಕಮಿಷನರ್ ಆಗಿ ಬಂದ್ಮೇಲೆ ಹುಬ್ಬಳ್ಳಿಯಲ್ಲಿ ರೌಡಿಸಂಗೆ ಪೆಟ್ಟು ಕೊಟ್ಟಿದ್ದಾರೆ. 80 ರೌಡಿಗಳನ್ನ ಸಿಟಿಯಿಂದ ಗಡೀಪಾರು ಮಾಡಿದ್ದಾರೆ. ಆದ್ರೆ ಅಂತಹ ಟಫ್ ಕಾಫ್ ಇರುವಾಗ್ಲೇನೆ ಇಂತಹ ಘಟನೆಗಳು ನಡೀತಾ ಇದ್ದಾವಲ್ಲ, ಅದೇ ನನಗೆ ಅಚ್ಚರಿ ಆಗ್ತಾ ಇದೆ. ಇವಾಗೇನೋ ಈ ಗ್ಯಾಂಗ್ ವಾರ್ ನಲ್ಲಿ ಭಾಗಿಯಾಗಿದ್ದ 4 ಜನರ ಮೇಲೆ ಹೊಸದಾಗಿ ರೌಡಿ ಶೀಟ್ ಓಪನ್ ಮಾಡಿದಾರಂತೆ. ಮುಂದೆ ನೋಡೋಣ ಹುಬ್ಬಳ್ಳಿ ಅಂತ ಕಮರ್ಷಿಯಲ್ ಸಿಟಿಯಲ್ಲಿ ರೌಡಿಸಮ್ ನ ಮಟ್ಟ ಹಾಕೋದಿಕ್ಕೆ ಕಮಿಷನರ್ ಸಾಹೇಬರು ಏನೇನ್ ಕ್ರಮ ತಗೊಳ್ತಾರೆ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.